ಹಾಯ್ ಹಲೋ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಶಿಕ್ಷಣವೇ ಶಕ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇಂದು ಈ ವಿಡಿಯೋದಲ್ಲಿ ನಾವು ಇಂಪಾರ್ಟೆಂಟ್ ಕ್ವಶನ್ಸ್ ಫಾರ್ ಆಲ್ ಕಾಂಪಿಟೇಟಿವ್ ಎಕ್ಸಾಮ್ಸ್, ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಕೇಳಬಹುದಾದ ಮಹತ್ವದ ಪ್ರಶ್ನೆಗಳ ಕುರಿತಾಗಿ ಚರ್ಚಿಸೋಣ. ಈ ಹಿಂದೆ SDC, FDC, KAS, IAS, KSET, ನೆಟ್, ಪೊಲೀಸ್ ಪರೀಕ್ಷೆ ಹಾಗೂ ಶಿಕ್ಷಕರ CET, TET ಇಂತಹ ಹಲವಾರು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಕೇಳಿದಂತಹ ಪ್ರಶ್ನೆಗಳ ಕುರಿತಾಗಿ ಹಾಗೂ ಕೇಳಬಹುದಾದ ಸಂಭವನೀಯ ಪ್ರಶ್ನೆಗಳ ಕುರಿತಾಗಿ ಈ ವಿಡಿಯೋದಲ್ಲಿ ಚರ್ಚಿಸೋಣ. ಹಾಗೂ ಇದು ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಕೇಳಬಹುದಾದ ಅತಿ ಮಹತ್ವದ ಪ್ರಶ್ನೋತ್ತರಗಳನ್ನೊಳಗೊಂಡ ಒಂದು ವಿಡಿಯೋ ಸರಣಿಯಾಗಿದ್ದು, ಈ ವಿಡಿಯೋಗಳನ್ನು ಎಲ್ಲರೂ ತಪ್ಪದೇ ನೋಡಿ. ಭಾಗ 1, ಭಾಗ 2, ಭಾಗ 3, ಭಾಗ 4, ಭಾಗ 5 ಹೀಗೆ ಈ ಸರಣಿ ಮುಂದುವರಿಯುತ್ತಾ ಬಂದಿದೆ. ಸ್ನೇಹಿತರೆ, ಅದೇ ರೀತಿಯಾಗಿ ಈ ವಿಡಿಯೋನ ಕೊನೆವರೆಗೂ ನೋಡಿ, ತಮಗೆ ಎಲ್ಲ ಪ್ರಶ್ನೆಗಳ ಕುರಿತಾದ ಒಂದು ಮಾಹಿತಿ ಸಿಗುತ್ತದೆ. ಅದೇ ರೀತಿ ಈ ವಿಡಿಯೋಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ಸರಣಿಯ ಎಲ್ಲ ವಿಡಿಯೋಗಳನ್ನು ತಾವು ಪಡೆಯಲು ಅಲ್ಲಿ ನೋಟಿಫಿಕೇಶನ್ ಆಲ್ ಅಂತ ಒತ್ತಿ ಅಂತ ಎಲ್ಲರಲ್ಲಿ ವಿನಂತಿಸುತ್ತಾ, ಸ್ನೇಹಿತರೆ, ಪ್ರಶ್ನೆಗಳ ಬಗ್ಗೆ ಚರ್ಚಿಸೋಣ. ಪ್ರಶ್ನೆ ಹೀಗಿದೆ: ಮೈಸೂರು ರಾಜ್ಯದ ಪ್ರಥಮ ಮುಖ್ಯಮಂತ್ರಿ ಯಾರು? ಮೈಸೂರು ರಾಜ್ಯದ ಪ್ರಥಮ ಮುಖ್ಯಮಂತ್ರಿ ಯಾರು? ಆಯ್ಕೆಗಳು ಹೀಗಿವೆ: 1 ಕೆಂಗಲ್ ಹನುಮಂತಯ್ಯ, 2 ಜಯಚಾಮರಾಜ ಒಡೆಯರು, 3 KC ರೆಡ್ಡಿ, 4 ಕಡಿದಾಳ್ ಮಂಜಪ್ಪ. ಇಲ್ಲಿ ಸರಿಯಾದ ಉತ್ತರ ಹೀಗಿದೆ: ಮೈಸೂರು ರಾಜ್ಯದ ಪ್ರಥಮ ಮುಖ್ಯಮಂತ್ರಿ KC ರೆಡ್ಡಿಯವರು. ಇಲ್ಲಿ ಆಯ್ಕೆ 3 KC ರೆಡ್ಡಿಯವರು ಉತ್ತರ ಸರಿಯಾಗಿರುತ್ತದೆ. ಇನ್ನು ಮುಂದಿನ ಪ್ರಶ್ನೆ, ಎರಡನೇ ಪ್ರಶ್ನೆ ಹೀಗಿದೆ: ಮೈಸೂರು ರಾಜ್ಯದ ಪ್ರಥಮ ರಾಜ್ಯಪಾಲರು ಯಾರು? ಪ್ರಶ್ನೆ ಮತ್ತೊಮ್ಮೆ: ಮೈಸೂರು ರಾಜ್ಯದ ಪ್ರಥಮ ರಾಜ್ಯಪಾಲರು ಯಾರು? ಆಯ್ಕೆಗಳು: ಆಯ್ಕೆ 1 ಸರ್ ಎಂ ವಿಶ್ವೇಶ್ವರಯ್ಯನವರು, ಆಯ್ಕೆ 2 10ನೇ ಜಯಚಾಮರಾಜ ಒಡೆಯರು, ಆಯ್ಕೆ 3 ದೇವರಾಜ ಅರಸೂರವರು, ಆಯ್ಕೆ 4 ಚಿಕ್ಕದೇವರಾಜ ಒಡೆಯರು. ಇಲ್ಲಿ ಸ್ನೇಹಿತರೆ, ತಾವು ಉತ್ತರವನ್ನು ಗೆಸ್ ಮಾಡಬಹುದು. ಸರಿಯಾದ ಉತ್ತರ ಮೈಸೂರು ರಾಜ್ಯದ ಪ್ರಥಮ ರಾಜ್ಯಪಾಲರು 10ನೇ ಜಯಚಾಮರಾಜ ಒಡೆಯರು. ಆಯ್ಕೆ 2 ಸರಿಯಾದ ಉತ್ತರವಾಗಿರುತ್ತದೆ. ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ ಹೀಗಿದೆ: ಕರ್ನಾಟಕದಲ್ಲಿ ಸ್ವಾತಂತ್ರ್ಯ ಸಾರಿದ ಪ್ರಥಮ ಹಳ್ಳಿ ಯಾವುದು? ಪ್ರಶ್ನೆ ಮತ್ತೊಮ್ಮೆ: ಕರ್ನಾಟಕದಲ್ಲಿ ಸ್ವಾತಂತ್ರ್ಯ ಸಾರಿದ ಪ್ರಥಮ ಹಳ್ಳಿ ಯಾವುದು? ಆಯ್ಕೆಗಳು ಹೀಗಿವೆ: ಆಯ್ಕೆ 1 ಈಸೂರು, ಆಯ್ಕೆ 2 ಕನಗಿನಹಾಳ, ಆಯ್ಕೆ 3 ಶಿವಪುರ, ಆಯ್ಕೆ 4 ದೇವನಹಳ್ಳಿ. ಸ್ನೇಹಿತರೆ, ಇಲ್ಲಿ ಉತ್ತರವನ್ನು ತಾವು ಗೆಸ್ ಮಾಡಿ. ಸರಿಯಾದ ಉತ್ತರ ಹೀಗಿದೆ: ಕರ್ನಾಟಕದಲ್ಲಿ ಸ್ವಾತಂತ್ರ್ಯ ಸಾರಿದ ಪ್ರಥಮ ಹಳ್ಳಿ ಈಸೂರು ಆಗಿರುತ್ತದೆ. ಇಲ್ಲಿ ಆಯ್ಕೆ 1 ಉತ್ತರ ಸರಿಯಾದ ಉತ್ತರವಾಗಿರುತ್ತದೆ. ಇನ್ನು ಮುಂದಿನ ಪ್ರಶ್ನೆ ನೋಡೋಣ. ಮುಂದಿನ ಪ್ರಶ್ನೆ: ಕರ್ನಾಟಕ ವಿದ್ಯಾವರ್ಧಕ ಸಂಘ ಯಾವಾಗ ಎಲ್ಲಿ ಸ್ಥಾಪಿಸಲಾಯಿತು? ಪ್ರಶ್ನೆ ಮತ್ತೊಮ್ಮೆ: ಕರ್ನಾಟಕ ವಿದ್ಯಾವರ್ಧಕ ಸಂಘ ಯಾವಾಗ ಎಲ್ಲಿ ಸ್ಥಾಪಿಸಲಾಯಿತು? ಆಯ್ಕೆಗಳು: ಆಯ್ಕೆ 1 1890 ಗದಗದಲ್ಲಿ ಸ್ಥಾಪಿಸಲಾಯಿತು, ಆಯ್ಕೆ 2 1890 ಮೈಸೂರಿನಲ್ಲಿ ಸ್ಥಾಪಿಸಲಾಯಿತು, ಆಯ್ಕೆ 3 1890 ಬೆಂಗಳೂರಿನಲ್ಲಿ ಸ್ಥಾಪಿಸಲಾಯಿತು, ಆಯ್ಕೆ 4 1890 ಧಾರವಾಡದಲ್ಲಿ ಸ್ಥಾಪಿಸಲಾಯಿತು. ಇಲ್ಲಿ ಸರಿಯಾದ ಉತ್ತರ ಹೀಗಿದೆ: ಕರ್ನಾಟಕ ವಿದ್ಯಾವರ್ಧಕ ಸಂಘವನ್ನು 1890ರಲ್ಲಿ ಧಾರವಾಡದಲ್ಲಿ ಸ್ಥಾಪಿಸಲಾಗಿರುತ್ತದೆ. ಇಲ್ಲಿ ಆಯ್ಕೆ 4 ಸರಿಯಾದ ಉತ್ತರವಾಗಿರುತ್ತದೆ. ಅದೇ ರೀತಿ ಮುಂದಿನ ಪ್ರಶ್ನೆ: ಸಾಹಿತ್ಯ ಕನ್ನಡ ಪರಿಷತ್ ಯಾವಾಗ ಸ್ಥಾಪನೆಯಾಯಿತು? ಪ್ರಶ್ನೆ ಮತ್ತೊಮ್ಮೆ: ಸಾಹಿತ್ಯ ಕನ್ನಡ ಪರಿಷತ್ ಯಾವಾಗ ಸ್ಥಾಪನೆಯಾಯಿತು? ಆಯ್ಕೆಗಳು ಹೀಗಿವೆ: ಆಯ್ಕೆ 1 1920ನೇ ಇಸ್ವಿ, ಆಯ್ಕೆ 2 1890ನೇ ಇಸ್ವಿ, ಆಯ್ಕೆ 3 1915ನೇ ಇಸ್ವಿ, ಆಯ್ಕೆ 4 1924ನೇ ಇಸ್ವಿ. ಇಲ್ಲಿ ಸರಿಯಾದ ಉತ್ತರ ಹೀಗಿದೆ: ಸಾಹಿತ್ಯ ಕನ್ನಡ ಪರಿಷತ್ 1915ರಲ್ಲಿ ಸ್ಥಾಪನೆಯಾಗುತ್ತದೆ. ಆಯ್ಕೆ 3 ಸರಿಯಾದ ಉತ್ತರವಾಗಿದೆ. ಮುಂದಿನ ಪ್ರಶ್ನೆ: ಕರ್ನಾಟಕ ಸಭಾ ಎಲ್ಲಿ ಸ್ಥಾಪನೆಯಾಯಿತು? ಪ್ರಶ್ನೆ ಮತ್ತೊಮ್ಮೆ: ಕರ್ನಾಟಕ ಸಭಾ ಎಲ್ಲಿ ಸ್ಥಾಪನೆಯಾಯಿತು?
ಆಯ್ಕೆಗಳು ಹೀಗಿವೆ. ಆಯ್ಕೆ 1 ಬೆಳಗಾವಿ, ಆಯ್ಕೆ 2 ಮಂಗಳೂರು, ಆಯ್ಕೆ 3 ಮೈಸೂರು, ಆಯ್ಕೆ 4 ಧಾರವಾಡ. ತಾವು ಉತ್ತರವನ್ನು ಸ್ನೇಹಿತರಲ್ಲಿ ಗೆಸ್ ಮಾಡಬಹುದು. ಕರ್ನಾಟಕ ಸಭಾ ಎಲ್ಲಿ ಸ್ಥಾಪನೆಯಾಯಿತು? ಸರಿಯಾದ ಉತ್ತರ ಹೀಗಿದೆ. ಕರ್ನಾಟಕ ಸಭಾವು ಧಾರವಾಡದಲ್ಲಿ ಸ್ಥಾಪನೆಯಾಗುತ್ತದೆ. ಇಲ್ಲಿ ಆಯ್ಕೆ 4 ಸರಿಯಾದ ಉತ್ತರವಾಗಿರುತ್ತದೆ. ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ ಹೀಗಿದೆ. ಕನ್ನಡದ ಕುಲಪುರೋಹಿತ ಎಂದು ಯಾರನ್ನು ಕರೆಯುವರು? ಪ್ರಶ್ನೆ ಮತ್ತೊಮ್ಮೆ, ಕನ್ನಡದ ಕುಲಪುರೋಹಿತ ಎಂದು ಯಾರನ್ನು ಕರೆಯುವರು? ಆಯ್ಕೆಗಳು ಹೀಗಿವೆ. ಆಯ್ಕೆ 1 ಮುದವೀಡು ಕೃಷ್ಣರಾವ್, ಆಯ್ಕೆ 2 ರಾಮಚಂದ್ರರಾಯರು, ಆಯ್ಕೆ 3 ಆಲೂರು ವೆಂಕಟರಾವ್, ಆಯ್ಕೆ 4 ಹುಯಿಲಗೋಳ್ ನಾರಾಯಣ್ ರಾವ್. ಸ್ನೇಹಿತರೆ, ತಾವು ಉತ್ತರವನ್ನು ಗೆಸ್ ಮಾಡಬಹುದು. ಕನ್ನಡದ ಕುಲಪುರೋಹಿತ ಎಂದು ಯಾರನ್ನು ಕರೆಯುತ್ತಾರೆ? ಇಲ್ಲಿ ಸರಿಯಾದ ಉತ್ತರ ಹೀಗಿದೆ. ಕನ್ನಡದ ಕುಲಪುರೋಹಿತ ಎಂದು ಆಲೂರು ವೆಂಕಟರಾವ್ ಇವರನ್ನ ಕರೆಯಲಾಗುತ್ತದೆ. ಇಲ್ಲಿ ಆಯ್ಕೆ 3 ಏನಿದೆ ಅಲ್ಲ, ಆಲೂರು ವೆಂಕಟರಾವ್ ಸರಿಯಾದ ಉತ್ತರವಾಗಿದೆ. ಆಲೂರು ವೆಂಕಟರಾವ್ರವರು ಕನ್ನಡದ ಕುಲಪುರೋಹಿತರಾಗಿರುತ್ತಾರೆ. ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ ಹೀಗಿದೆ. ಆಲೂರು ವೆಂಕಟರಾವ್ ಆರಂಭಿಸಿದ ಪತ್ರಿಕೆ ಯಾವುದು? ಪ್ರಶ್ನೆ ಮತ್ತೊಮ್ಮೆ, ಆಲೂರು ವೆಂಕಟರಾವ್ ಆರಂಭಿಸಿದ ಪತ್ರಿಕೆ ಯಾವುದು? ಆಯ್ಕೆಗಳು. ಆಯ್ಕೆ 1 ಕರ್ನಾಟಕ ಗತವೈಭವ, ಆಯ್ಕೆ 2 ಮಂಗಳೂರು ಸಮಾಚಾರ ಪತ್ರಿಕೆ, ಆಯ್ಕೆ 3 ಸಂಯುಕ್ತ ಕರ್ನಾಟಕ ಪತ್ರಿಕೆ, ಆಯ್ಕೆ 4 ದೀನಬಂಧು ಪತ್ರಿಕೆ. ಸ್ನೇಹಿತರೆ, ತಾವು ಇಲ್ಲಿ ಉತ್ತರವನ್ನು ಗೆಸ್ ಮಾಡಬಹುದು. ಇಲ್ಲಿ ಸರಿಯಾದ ಉತ್ತರ ಹೀಗಿದೆ. ಸರಿಯಾದ ಉತ್ತರ ಕರ್ನಾಟಕ ಗತವೈಭವ ಪತ್ರಿಕೆ, ಇದು ಸರಿಯಾದ ಉತ್ತರವಾಗಿರುತ್ತದೆ. ಆಯ್ಕೆ 1 ಇಲ್ಲಿ ಸರಿಯಾದ ಉತ್ತರವಾಗಿದೆ. ಸ್ನೇಹಿತರೆ, ಈ ಎಲ್ಲ ಪ್ರಶ್ನೆಗಳು ಮಹತ್ವಪೂರ್ಣ ಪ್ರಶ್ನೆಗಳಾಗಿದ್ದು, ಈ ಎಲ್ಲ ಪ್ರಶ್ನೆಗಳು ಇತಿಹಾಸ, ಅದರಲ್ಲೂ ಕರ್ನಾಟಕ ಇತಿಹಾಸದಲ್ಲಿ ಕರ್ನಾಟಕ ಏಕೀಕರಣ ಕಾಲಘಟ್ಟದಲ್ಲಿ ಬರ್ತಕ್ಕಂತಹ ಏನು ಹಂತ ಇದೆಯಲ್ಲ, ಕರ್ನಾಟಕ ಏಕೀಕರಣ ಹಂತ, ಅದರ ಮೇಲೆ ಆಧಾರಿತವಾದ ಪ್ರಶ್ನೆಗಳಾಗಿದ್ದು, ಈ ಪ್ರಶ್ನೆಗಳು ಮಹತ್ವಪೂರ್ಣ ಪ್ರಶ್ನೆಗಳಾಗಿವೆ. ಈ ಪ್ರಶ್ನೆಗಳ ಬಗ್ಗೆ ತಾವು ಸ್ವಲ್ಪ ಕಾಳಜಿ ವಹಿಸಿ ಎಲ್ಲ ನೆನಪಿಟ್ಕೊಳ್ಳಿ. ಸ್ನೇಹಿತರೆ, ಕೊನೆಗೊಂದು ಹಿತನುಡಿ. ಮನುಷ್ಯನಲ್ಲಿ ಪರಿಪೂರ್ಣತೆಯನ್ನು ಹಿಗ್ಗಿಸುವುದೇ ಶಿಕ್ಷಣ ಅಂತ ಸ್ವಾಮಿ ವಿವೇಕಾನಂದರು ಹೇಳುತ್ತಾರೆ. ಅಂದರೆ ಮನುಷ್ಯನಲ್ಲಿ ಪರಿಪೂರ್ಣತೆ ಬರಬೇಕಾದರೆ, ಪರಿಪಕ್ವತೆ ಬರಬೇಕಾದರೆ, ಅವನಲ್ಲಿರುವ ಶಿಕ್ಷಣದ ಮಟ್ಟ ಹೆಚ್ಚಬೇಕಾದರೆ, ಅವನಲ್ಲಿರುವ ಧನಾತ್ಮಕ ಮೌಲ್ಯಗಳು, ಅವನಲ್ಲಿರುವ ಪರಿಪಕ್ವತೆ, ತಿಳುವಳಿಕೆ ಹೆಚ್ಚಾಗಬೇಕಾದ್ರೆ ಶಿಕ್ಷಣ ಅತಿ ಅವಶ್ಯಕವಾಗಿರುತ್ತದೆ. ಯಾವುದೇ ಶಿಕ್ಷಣದಿಂದ ಅಥವಾ ಯಾವುದೇ ರೀತಿಯ ಶಿಕ್ಷಣ ಪಡೆಯುವುದರಿಂದ ಮನುಷ್ಯನಿಗೆ ಯಾವುದೇ ರೀತಿಯ ನಷ್ಟವಾಗುವುದಿಲ್ಲ. ಅದರಿಂದ ಲಾಭವೇ ಆಗುತ್ತದೆ ಹೊರತು ನಷ್ಟವಂತೂ ಆಗುವುದಿಲ್ಲ. ನಮಗೆ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ತಯಾರಿ ಮಾಡಿ ಪರೀಕ್ಷೆಗಳನ್ನು ಬರೆದಾಗ ಕೆಲವೊಮ್ಮೆ ನಮಗೆ ಪರೀಕ್ಷೆಗಳಾಗುವುದಿಲ್ಲ. ಆ ಹಂತದಲ್ಲಿ ನಾವು ಬೇಜಾರುಗೊಳ್ಳದೆ ಅಧ್ಯಯನವನ್ನು ಮುಂದುವರಿಸಿ ಮತ್ತೆ ಬೇರೆ ಪರೀಕ್ಷೆಗಳನ್ನು ತೆಗೆದುಕೊಂಡು ಅಧ್ಯಯನವನ್ನು ಮುಂದುವರಿಸಿ ಯಶಸ್ಸಿನ ಶಿಖರವನ್ನು ತಲುಪಬೇಕಾಗುತ್ತದೆ. ನಮ್ಮ ಜೀವನವನ್ನು ನಾವು ಕಟ್ಟಿಕೊಳ್ಬೇಕಾಗುತ್ತದೆ. ಅದಕ್ಕೆ ಸ್ನೇಹಿತರೆ, ಧೃತಿಗೆಡದೆ ನಾವು ಅಧ್ಯಯನವನ್ನು ಮುಂದುವರಿಸೋಣ. ಅದರಿಂದ ನಮಗೆ ಜೀವನದಲ್ಲಿ ಲಾಭವೇ ಆಗುತ್ತದೆ ಹೊರತು ನಷ್ಟವಂತೂ ಆಗುವುದಿಲ್ಲ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಈ ವಿಡಿಯೋವನ್ನು ಶೇರ್ ಮಾಡಿ, ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.